ರಾಜ್ಯಾದ್ಯಂತ ಆನ್ಲೈನ್ ಮೂಲಕ ಫುಡ್ ಡೆಲಿವರಿ ಮಾಡುವಂತಹ ಸ್ವಿಗ್ಗಿ, ಝೊಮ್ಯಾಟೊ ಕಂಪನಿಗಳಿಂದ ಈಗಾಗಲೇ ಹೋಟೆಲ್ ಮಾಲೀಕರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಹೀಗಾಗಿ ಹೋಟೆಲ್ ಮಾಲೀಕರು ಕೂಡ ಈ ಆ್ಯಪ್ಗಳನ್ನು ಸ್ಥಗಿತಗೊಳಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಿದ್ರೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಆ್ಯಪನ್ನು ಸ್ಥಗಿತಗೊಳಿಸೋದಕ್ಕೆ ಯಾವಾಗ ಡೆಡ್ಲೈನ್ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅವರು ನಿರ್ಧಾರ ಮಾಡಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹೋಟೆಲ್ ಹಾಗೂ ಬೇಕರಿ ಮಾಲೀಕರಾಗಿರುವಂತಹ ಪ್ರಮೋದ್ ಅಯ್ಯಂಗಾರ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಸದ್ಯಕ್ಕೆ ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಇಂತಹ ಆ್ಯಪ್ ಕಂಪನಿಗಳಿಂದ ನಿಮಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ? ಕಳೆದ 5 ವರ್ಷಗಳಿಂದ ನಮಗೇನು ತೊಂದರೆ ಆಗ್ತಿದೆ ಅಂದರೆ, ಮಾಲೀಕರುಗಳನ್ನು ಕೇಳದೇನೆ, ಮಾಲೀಕರ ಅನುಮತಿ ಇಲ್ಲದೆ ಡಿಸ್ಕೌಂಟ್ಗಳನ್ನು ಗ್ರಾಹಕರಿಗೆ ಕೊಡೋದು. ಈಗ ಫಾರ್ ಎಕ್ಸಾಂಪಲ್, ನಾವು ಮದರ್ಸ್ ಡೇ ದಿನ 1 ಲಕ್ಷ ವಹಿವಾಟು ಸ್ವಿಗ್ಗಿನಲ್ಲಿ ಮಾಡಿದ್ವಿ, ಸಂತೋಷವಾಗಿದ್ವಿ. ಆಮೇಲೆ ಹೋಗಿ ಚೆಕ್ ಮಾಡಿದರೆ ನಮ್ಮ ಅಕೌಂಟಿಗೆ ಬರೀ 30,000 ಬಂದಿತ್ತು. ಅಂದರೆ ನಮ್ಮ ಅಪ್ರೂವಲ್ ಇಲ್ಲದೇ ಗ್ರಾಹಕರಿಗೆ ಡಿಸ್ಕೌಂಟ್ಗಳನ್ನು ಕೊಡೋದು, ಬೈ 1 get 2 ಅಂತ ಆಫರ್ಗಳನ್ನು ಕೊಡೋದು. ಆಮೇಲೆ ಪ್ರಮೋಷನ್ಗಳನ್ನು ರನ್ ಮಾಡೋದು, ರೆಸ್ಟೋರೆಂಟ್ ಓನರ್ಗಳನ್ನು ಕೇಳದೆ ಪ್ರಮೋಷನ್ನ ರನ್ ಮಾಡೋದು, ಪೇಮೆಂಟ್ ಗೇಟ್ವೇನ ಇರಾಬುರಿ ಚಾರ್ಜಸ್ಗಳನ್ನು ಮಾಡೋದು, GSTನ ತಪ್ಪು ಕ್ಯಾಲ್ಕುಲೇಷನ್ ಮಾಡೋದು. ಅಂದರೆ 100 ರೂಪಾಯಿ ವಹಿವಾಟು ನಾನು ಮಾಡಿದರೆ ಅದರಲ್ಲಿ ಬರೀ ಸ್ವಿಗ್ಗಿಗೆ ನಾನು 60 ರೂಪಾಯಿ ಕೊಟ್ಬಿಟ್ರೆ ಬರೀ 40 ರೂಪಾಯಿನ ಇಟ್ಕೊಂಡು ರೆಸ್ಟೋರೆಂಟ್ಗಳು, ಬೇಕರಿಗಳು, ಸ್ವೀಟ್ಗಳು, ಕೆಫೆಗಳು, ಸಣ್ಣ ಸಣ್ಣ ಫುಡ್ ವ್ಯಾಪಾರಿಗಳು ಯಾವ ರೀತಿ ಸರ್ವೈವ್ ಆಗೋದು? ಇದು ಮೊದಲನೇ ಸಮಸ್ಯೆ. ಎರಡನೇ ಸಮಸ್ಯೆ ಡಿಸ್ಪ್ಯಾರಿಟಿ ಅಂದ್ರೇನು? ಒಂದು ಬ್ರ್ಯಾಂಡ್ಗೆ ಒಂದು ಕಡಿಮೆ ಕಮಿಷನ್ನ ರೀತಿಯಲ್ಲಿ ಆಪ್ರೇಟ್ ಮಾಡೋದು, ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಜಾಸ್ತಿ ಕಮಿಷನ್ನಲ್ಲಿ ಆಪ್ರೇಟ್ ಮಾಡೋದು. ಆಹಾರ ಅನ್ನೋದು ಎಲ್ಲರಿಗೂ ಆಹಾರ ಅಲ್ವೇ? ಈ ರೀತಿಯ ತಾರತಮ್ಯ ಯಾಕೆ? ಮೂರನೇದು, ಬಿಲ್ಲಿಂಗಲ್ಲಿ ಒಂದು ಕ್ಲಾರಿಟಿ ಇಲ್ಲ, ಅದಕ್ಕೆ ಸರಿಯಾದ ಪಾರದರ್ಶಕತೆ ಇಲ್ಲ. ಇದೆಲ್ಲವನ್ನು ಸಹಿಸಿಕೊಂಡು 5 ವರ್ಷದಿಂದ ಬಂದಿದ್ದೀವಿ. ಆಹಾರ ಎಲ್ಲರಿಗೂ ಆಹಾರ ಅಲ್ವಾ? ಈಗ ಆ್ಯಪನ್ನು ಏನಾದರೂ ಸ್ಥಗಿತಗೊಳಿಸಿ ಅವರಿಗೆ ಏನಾದರೂ ಪಾಠ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಇದರಲ್ಲಿ ಪಾಠ ಕಲಿಸ್ಬೇಕು ಅನ್ನೋಕ್ಕಿಂತ ನಾವೇನು ಹೇಳ್ತೀವಿ, ವಿನ್ ಸಿನಾರಿಯೋ ಆಗಬೇಕು. ಆ್ಯಪ್ ಕಂಪ್ನಿಗಳಿಗೂ ಹಣ ಆಗಬೇಕು, ಗ್ರಾಹಕರಿಗೂ ಅನುಕೂಲ ಆಗಬೇಕು, ರೆಸ್ಟೋರೆಂಟ್ ಓನರ್ಸ್ಗೂ ಅನುಕೂಲ ಆಗಬೇಕು. ಆದರೆ ನಾವು ಇಷ್ಟು ವರ್ಷದಿಂದ ಸಮಾಧಾನವಾಗಿ ಅವ್ರಿಗೆ ಹೇಳಿ ಅಸೋಸಿಯೇಷನ್ಗಳಿಂದ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಬೇಕ್ರಿ, ಸ್ವೀಟ್ ಆ್ಯಂಡ್ ಕೆಫೆ ಅಸೋಸಿಯೇಷನ್, ಬ್ಯಾಂಗ್ಳೂರು ಹೋಟೆಲ್ ಅಸೋಸಿಯೇಷನ್, NRA ಅಸೋಸಿಯೇಷನ್, KSH ಅಸೋಸಿಯೇಷನ್, ಎಲ್ಲ ಅಸೋಸಿಯೇಷನ್ಗಳು ಸೇರಿ ನಾವು ಅವರಿಗೆ ಮನವಿ ಮಾಡಿದರೂ ಸಹ ನಮ್ಮ ಮನವಿಯನ್ನು ಕೇಳದೇನೆ ಅವ್ರ ಪಾಡಿಗೆ ಅವ್ರು ನಡೆಸ್ಕೊಂಡು ಹೋಗ್ತೀರಿ ಅಂದಮೇಲೆ ನಾವು ಒಂದು ತೀರ್ಮಾನ ಬರಲೇಬೇಕಲ್ವಾ? ನಾವೇನು ತೀರ್ಮಾನಕ್ಕೆ ಬಂದಿದ್ದೀವಿ? ಪ್ರೊಟೆಸ್ಟ್ ಅಂತಂದರೆ ಅದನ್ನು ಶಾಂತಿಯುತವಾಗಿ ಆಲ್ರೆಡಿ ಒಂದು ಪ್ರೊಟೆಸ್ಟನ್ನು ಮಾಡಿದ್ದೀವಿ ನಾವು. ಕಳೆದ ವಾರದಲ್ಲಿ ಸ್ವತಿ ಹೋಟೆಲ್ ರೆಸ್ಟೋರೆಂಟಲ್ಲಿ ರಾಜಾಜಿನಗರದಲ್ಲಿ 300ಕ್ಕೂ ಹೆಚ್ಚು ರೆಸ್ಟೋರೆಂಟ್ಗಳು, ಸಣ್ಣ ಉದ್ಯಮಗಳು ಸೇರಿ ಪ್ರೊಟೆಸ್ಟನ್ನು ಮಾಡಿದ್ದೀವಿ. ಇವಾಗ ನಾವು ಅದನ್ನು ಅವರು ಈ ಒಂದು ಅವ್ಯವಹಾರವನ್ನು ನಿಲ್ಲಿಸದೆ ಹೋದರೆ, ಆಗಸ್ಟ್ 15 ನಮಗೆ ಸ್ವತಂತ್ರ ಬಂದಿರೋಂತಹ ದಿನ, ಇವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ, ಈ ಬ್ರಿಟಿಷರು ಭಾರತವನ್ನು ಯಾವ ರೀತಿ ಆಳಿದರು ಆ ರೀತಿ ನಮ್ಮ ಹೋಟೆಲ್ ಮಾಲೀಕರನ್ನು, ಬೇಕರಿ ಮಾಲೀಕರನ್ನು, ಸ್ವೀಟ್ ಮಾಲೀಕರನ್ನು, ಕೆಫೆ ಮಾಲೀಕರನ್ನು ಒಂದು ದಾಸ್ಯವನ್ನಾಗಿ, ಅಂದರೆ ಗ್ಲೋರಿಫೈಡ್ ಲೇಬರರ್ಸ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಸಹಿಸೋಲ್ಲ. ಆಮೇಲೆ ನಗರಗಳಲ್ಲಿ ಇವತ್ತಿನ ದಿನ ಅನೇಕ ಜನ ಆನ್ಲೈನ್ ಫುಡ್ಡಲ್ಲೇ ಜೀವನ ಮಾಡ್ತಿರೋದು. ಇದರಲ್ಲಿ ಎಲ್ಲರೂ ಆರ್ಡರ್ ಮಾಡಬೇಕು, ಬಡವರು ಆರ್ಡರ್ ಮಾಡಬೇಕು, ಶ್ರೀಮಂತರು ಆರ್ಡರ್ ಮಾಡಬೇಕು, ಮಧ್ಯಮ ವರ್ಗದವರು ಮಾಡಬೇಕು, ರೈತಾಪಿ ವರ್ಗ ಮಾಡಬೇಕು. ಅದರಿಂದ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ನೀವು ಕರೆಕ್ಷನ್ ಮಾಡದೆ ಹೋದರೆ ನಾವು ಬಂದ್ ಮಾಡ್ತೀವಿ. ವಿ ಆರ್ ಯುನೈಟೆಡ್. ಇವಾಗ ಎಲ್ಲ ಅಸೋಸಿಯೇಷನ್ಸು ಯುನೈಟ್ ಆಗಿದ್ದೀವಿ. ಎಲ್ಲರ ನೇತೃತ್ವದಲ್ಲಿ ಒಂದು ಒಕ್ಕೂಟವನ್ನು ಮಾಡಿದ್ದೀವಿ. ಒಕ್ಕೂಟದಲ್ಲಿ ಒಂದೇ ತೀರ್ಮಾನ, ಆ ತೀರ್ಮಾನದಲ್ಲಿ ಎಲ್ಲರೂ ಭಾಗಿಯಾಗಿರ್ತಾರೆ. ದೊಡ್ಡ ಸಂಸ್ಥೆಗಳು, ಚಿಕ್ಕ ಸಂಸ್ಥೆಗಳು ಎಲ್ಲರೂ ಭಾಗಿಯಾಗಿರ್ತಾರೆ. ಇದು ಖಡಾಖಂಡಿತ, ಈ ಪ್ರೊಟೆಸ್ಟ್ ಖಡಾಖಂಡಿತ. ಇದು ಹೆದರಿಕೆ ಅಲ್ಲ, ಇದು ಹೆದರಿಕೆ ಕರೆ ಅಲ್ಲ, ಬೆದರಿಕೆ ಕರೆ ಅಲ್ಲ. ಇದು ಎಲ್ಲರ ಹೊಟ್ಟೆಪಾಡಾಗಿದೆ. ಇದರಿಂದ ರೈತರಿಗೂ ಸಹ ಅಫೆಕ್ಟ್ ಆಗ್ತದೆ. ಇದನ್ನು ನಾವು ಬಂದ್ ಮಾಡಿಬಿಟ್ಟಾಗ ರೈತ ಬೆಳೆದಂತಹ ಬೆಳೆಯನ್ನು ಜಾಸ್ತಿ ಕನ್ಸ್ಯೂಮ್ ಮಾಡೋರೇ ಹೋಟೆಲ್ ಇಂಡಸ್ಟ್ರಿಯವರು. ಈ ಸ್ವಿಗ್ಗಿ ಮತ್ತು ಝೊಮ್ಯಾಟೊಯಿಂದ ರೈತರಿಗೂ ಸಹ ತೊಂದರೆ ಆಗ್ತದೆ. ನಾಳೆ ದಿನ ರೈತರು ಸಹ ಇದ್ರ ಮೇಲೆ ಪ್ರೊಟೆಸ್ಟ್ ಮಾಡ್ತಾರೆ. ಇದು ರಾಜ್ಯವ್ಯಾಪಿ ಆಗ್ತದೆ. ಅನೇಕ ರಾಜ್ಯಗಳಲ್ಲಿ, ಡೆಲ್ಲಿಯಲ್ಲಿ ಬಂದ್ ಮಾಡಿದ್ದಾರೆ, ಹೈದರಾಬಾದಲ್ಲಿ ಬಂದ್ ಮಾಡಿದ್ದಾರೆ, ತಮಿಳುನಾಡಲ್ಲಿ ಬಂದ್ ಮಾಡಿದ್ದಾರೆ. ಪೂರ್ಣ ಭಾರತಾದ್ಯಂತ ಎಲ್ಲ ಹೋಟೆಲ್ ಒಕ್ಕೂಟಗಳು ಒಂದಾಗಿ ಅವ್ರನ್ನ ಸಂಪೂರ್ಣ ಬಂದ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಖಡಾಖಂಡಿತವಾಗಿ ಇಚ್ಛೆ ಪಡ್ತೀವಿ. ಸರ್, ಸರ್ಕಾರಕ್ಕೆ ಏನಾದರೂ ಮನವಿ ಮಾಡ್ಕೊಳ್ತೀರಾ? ಹೇಗೆ ಸರ್ಕಾರಕ್ಕೆ ಏನು ಮನವಿ ಅಂದರೆ, ಇಂತಹ ಸನ್ನಿವೇಶಗಳಲ್ಲಿ ಪ್ರೈವೇಟ್ ಪಾರ್ಟಿಗಳು, ಅಸೋಸಿಯೇಷನ್ಗಳು, ಸರ್ಕಾರಗಳು ಎಲ್ಲ ಸೇರಿಕೊಂಡು ಒಂದು ಆ್ಯಪನ್ನು ಡೆವಲಪ್ ಮಾಡಿ ಎಲ್ಲರಿಗೂ ಅನುಕೂಲಕರವಾಗಿರುವಂತಹ ವಿನ್ ಸಿನಾರಿಯೋವನ್ನು ಮಾಡಬೇಕು. ಅದಕ್ಕೆ ಸರ್ಕಾರ ಇಂಟರ್ಫಿಯರ್ ಆಗಬೇಕು. ಮತ್ತು ಇನ್ನೊಂದೇನೆಂದರೆ, ಕರ್ನಾಟಕದಲ್ಲಿ ಇರುವಂತಹ ಸರ್ಕಾರ ಭಾಳ ಆ್ಯಕ್ಟಿವ್ ಆಗಿದೆ. ನಮ್ಮ ಎಲ್ಲ ಮನವಿಗಳಿಗೆ ಸ್ಪಂದಿಸಿದ್ದಾರೆ ಮುಖ್ಯಮಂತ್ರಿಗಳು. ಆದ್ದರಿಂದ ಈ ಮನವಿಗೂ ಸಹ ನಾನು ಕಳಕಳಿಯಾಗಿ ಕೇಳ್ಕೊಳ್ಳೋದಂದರೆ, ನಿಮ್ಮ ಇಂಟರ್ವೆನ್ಷನ್ ಆದರೆ ನಾವೆಲ್ಲ ಕುಳಿತು ಒಂದು ಪರಿಹಾರವನ್ನು ಮಾಡ್ಬೋದು. ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಓನ್ಲಿ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ನಾವು ಅವ್ರನ್ನ ಹೋಗಿ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಸಹಬಾಳ್ವೆಯಿಂದ ಜೀವನ ಮಾಡೋಣ.
ಎಲ್ಲರೂ ಸಹಬಾಳ್ವೆಯಿಂದ ಜೀವನ ಮಾಡಿ ನಾವು ಮಾಡಿದಂತಹ ತಿನಿಸುಗಳನ್ನು ಎಲ್ಲರಿಗೂ ತಿನ್ನಿಸೋಣ, ಎಲ್ಲರೂ ಸಂತೋಷವಾಗಿರೋಣ ಅನ್ನೋದೇ ನಮ್ಮ ಒಂದು ತತ್ವ. ಓಕೆ ಓಕೆ ಈ ಆನ್ಲೈನ್ ಫುಡ್ ಡೆಲಿವರಿ ಆ್ಯಪ್ಗಳನ್ನು ಸ್ಥಗಿತ ಮಾಡೋದಕ್ಕೆ ಅಂತ ಈಗಾಗಲೇ ಏನು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ಅವರು ಯಾವ ರೀತಿ ಈಗಾಗಲೇ ಅವ್ಯವಹಾರ ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆಯೋ ಅದನ್ನು ಅವರು ಕೂಡಲೇ ಸರಿಪಡಿಸ್ಕೋಬೇಕು. ಇಲ್ಲ ಅಂತಂದರೆ ಆಗಸ್ಟ್ 15ನೇ ತಾರೀಕಿಗೆ ಡೆಡ್ಲೈನ್ ನೀಡಲಾಗುತ್ತೆ. ಅದಾದ ಬಳಿಕ ಆ್ಯಪನ್ನು ಸ್ಥಗಿತಗೊಳಿಸುವಂತಹ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಹೋಟೆಲ್ ಮಾಲೀಕರು ನೀಡಿರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಈರಣ್ಣ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.